ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಳೆಯ ಆರ್ಭಟ ಹೆಚ್ಚಾಗ್ತಾನೆ ಇದೆ. ಇನ್ನು ಘಟ್ಟ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡದಲ್ಲಿ ತುಂಬಿ ಹರಿದ ನೇತ್ರಾವತಿ ನದಿ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ, ಎಲ್ಲೆಲ್ಲಿ ಏನೇನು ಅವಾಂತರಗಳು ಸೃಷ್ಟಿ ಆಗ್ತಾ ಇದ್ದಾವೆ ಗಮನಿಸ್ತಾ ಇದ್ದೀರಾ. ಜೊತೆಗೆ ನದಿಗಳು ಕೂಡ ತುಂಬಿ ಹರಿತಾ ಇದ್ದಾವೆ. ನೇತ್ರಾವತಿ ನದಿಯು ಕೂಡ ಭರ್ತಿಯಾಗಿದೆ. ಬೆಳ್ತಂಗಡಿಯಲ್ಲಿ ಅಡಕೆ ತೋಟಕ್ಕೆ ನೀರು ನುಗ್ಗಿಬಿಟ್ಟಿದೆ. ಮುಂಡಾಜೆ ಗ್ರಾಮದಲ್ಲಿ ಜಲ ಪ್ರಳಯವೇ ಸೃಷ್ಟಿಯಾಗಿದೆ. ತೋಟ ಪೂರ್ತಿ ಆವರಿಸಿರುವಂತಹ ನೇತ್ರಾವತಿ ನದಿ ನೀರು, ಹೀಗಾಗಿ ಅಲ್ಲಿನ ಗ್ರಾಮಸ್ಥರಿಗೆ ಈಗ ನೆರೆಯ ಭೀತಿ ಶುರುವಾಗಿದೆ. ಕೆಲ ತೋಟಗಳಲ್ಲಿ ಈಗಾಗಲೇ ನೇತ್ರಾವತಿ ನೀರಿನ ಪೂರ್ತಿ ಕೂಡ ಅಲ್ಲಿ ಜಲಾವೃತ ಆಗಿರೋದ್ರಿಂದ, ನೇತ್ರಾವತಿ ನೀರು ಹರಿದು ಬಂದಿರೋದ್ರಿಂದ ಕೆಲ ತೋಟಗಳು ಈಗ ಮುಳುಗಡೆ ಆಗ್ಬಿಟ್ಟಿದ್ದಾವೆ ಅಥವಾ ಜಲಪ್ರಳಯ ಸೃಷ್ಟಿಯಾದಂತೆಯೇ ಆಗ್ಬಿಟ್ಟಿದೆ. ಇನ್ನು ಕೆಲವರಿಗೆ ಭೀತಿ ಶುರುವಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಾ ನೀವು, ತೋಟದ ತುಂಬೆಲ್ಲ ನೇತ್ರಾವತಿ ನದಿಯ ನೀರೇ ತುಂಬಿಕೊಂಡ್ಬಿಟ್ಟಿದೆ. ಅಂದರೆ ನೇತ್ರಾವತಿ ನದಿ ಪೂರ್ತಿಯಾಗಿ ಭರ್ತಿಯಾಗಿದೆ. ಹೀಗಾಗಿ ನದಿಯ ನೀರು ಎಲ್ಲೆಲ್ಲಿ ಜಾಗಗಳಿರುತ್ತೋ, ಎಲ್ಲೆಲ್ಲಿ ರಸ್ತೆಗಳಿರುತ್ತೋ ಅಲ್ಲೆಲ್ಲ ಕಡೆ ಕೂಡ ನುಗ್ಕೊಂಡು ಹೋಗ್ತಾ ಇದೆ. ಅಕ್ಕಪಕ್ಕದಲ್ಲಿರುವಂಥ ತೋಟ ಗದ್ದೆಗಳಿಗೆಲ್ಲ ನೀರು ಬರ್ತಾ ಇದೆ. ಇನ್ನು ರಸ್ತೆಗಳ ಮೇಲೂ ಕೂಡ ಧಾರಾಕಾರವಾಗಿ ಮಳೆ ಆಗಿರೋದ್ರಿಂದ ನೀರು ಹರಿತಾ ಇದೆ. ರಸ್ತೆಗಳು ಕೂಡ ಜಲಾವೃತ ಆಗ್ಬಿಟ್ಟಿದ್ದಾವೆ. ಇನ್ನು ನೇತ್ರಾವತಿ ನದಿಯು ಕೂಡ ತುಂಬಿರೋದ್ರಿಂದ ಅಕ್ಕಪಕ್ಕ ತೋಟ ಗದ್ದೆಗಳೆಲ್ಲವೂ ಜಲಾವೃತಗೊಂಡಿದ್ದಾವೆ. ನೆರೆಯ ಭೀತಿ ಶುರುವಾಗಿದೆ ಜನರಿಗೆ. ಒಂದು ರೀತಿ ಜಲಪ್ರಳಯವೇ ಸೃಷ್ಟಿಯಾದಂತೆ ಕಾಣಿಸ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ತೋಟದ ಪೂರ್ತಿ ನೇತ್ರಾವತಿ ನೀರು ಆವರಿಸ್ಕೊಂಡಿದೆ. ಮುಂಡಾಜೆ ಗ್ರಾಮದ ತೋಟ ಈ ರೀತಿಯಾಗಿ ಜಲಾವೃತ ಆಗಿರೋದನ್ನ ಗಮನಿಸ್ತಾ ಇದ್ದೀರಾ. ಇನ್ನು ದಕ್ಷಿಣ ಕನ್ನಡದಲ್ಲಿ ಮಳೆಯಾಗಿರೋದ್ರಿಂದ ರಸ್ತೆಗಳು ಜಲಾವೃತ ಆಗಿರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಬೆಳ್ತಂಗಡಿಯಲ್ಲಿ ಅಡಕೆ ತೋಟ ಸಂಪೂರ್ಣ ನೇತ್ರಾವತಿ ನೀರಿನಿಂದ ಜಲಾವೃತ ಆಗ್ಬಿಟ್ಟಿದೆ. ನೇತ್ರಾವತಿ ನದಿ ಸಂಪೂರ್ಣ ಈಗ ಭರ್ತಿಯಾಗಿದೆ. ಮಳೆ ನಿರಂತರವಾಗಿ ಆಗ್ತಾ ಇದೆ. ಜೊತೆಗೆ ಸಾಮಾನ್ಯ ಮಳೆ ಅಲ್ಲ, ಬಹಳ ಹೇರಳವಾಗಿ ಮಳೆ ಆಗ್ತಾ ಇರೋದ್ರಿಂದ, ಯಥೇಚ್ಛವಾಗಿ ಮಳೆ ಆಗ್ತಾ ಇರೋದ್ರಿಂದ 1 ಗಂಟೆ ನಿರಂತರ ಮಳೆ ಬಂದರೂ ಸಾಕು ತೋಟ ಗದ್ದೆಗಳಿಗೆ ನೀರು ನುಗ್ಗುತ್ತೆ, ನದಿಗಳು ತುಂಬಿಕೊಳ್ತಾವೆ, ಹಳ್ಳ ಕೊಳ್ಳಗಳು ತುಂಬ್ತಾ ಇವೆ, ರಸ್ತೆಗಳು ಜಲಾವೃತ ಆಗ್ತಾ ಇವೆ. ಇನ್ನು ಈ ಗುಡ್ಡಗಾಡಿನ ಪ್ರದೇಶ ಅಥವಾ ಅಲ್ಲಿ ಕರಾವಳಿ ತೀರದಲ್ಲಿರುವಂಥವ್ರಿಗಂತೂ ಇದೆಲ್ಲದ್ರದ ಭೀತಿ ಇದ್ದೇ ಇರುತ್ತೆ. ಒಂದು ಕಡಲ್ ಕೊರೆತದ ಭೀತಿ, ಮತ್ತೊಂದು ಗುಡ್ಡ ಕುಸಿಯುತ್ತೆ ಅನ್ನುವಂಥ ಭೀತಿ. ಈ ರೀತಿ ನೀರು ಆವರಿಸ್ಕೊಳ್ಳುತ್ತೆ. ನೆರೆ ಭೀತಿ ಕೂಡ ಇದ್ದೇ ಇದೆ.